ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳಂತಂದರೆ ನಾಮವಾಚಕಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಅರ್ಥಪೂರ್ಣವಾಗಿ ಬಳಸುವ ಹಿನ್ನೆಲೆಯಲ್ಲಿ ಅವುಗಳಿಗೆ ವಿಶಿಷ್ಟ ಅರ್ಥವನ್ನು ಸೂಚಿಸುವ ಪ್ರತ್ಯಯಗಳನ್ನು ಬಳಸುತ್ತೇವೆ. ಈ ಪ್ರತ್ಯಯಗಳಿಗೆ ಸ್ವತಂತ್ರವಾಗಿ ಯಾವ ಅರ್ಥವೂ ಇರುವುದಿಲ್ಲ. ಅವು ಬೇರೆ ಬೇರೆ ನಾಮವಾಚಕಗಳ ಮುಂದೆ ಸೇರಿ ಬೇರೆ ಬೇರೆ ಸಂದರ್ಭಗಳ ಅರ್ಥವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ನಾಮ ವಿಭಕ್ತಿ ಪ್ರತ್ಯಯಗಳೆಂದು ಕರೆಯಲಾಗುತ್ತದೆ. ವಿಭಕ್ತಿ ಪ್ರತ್ಯಯಗಳಲ್ಲಿ 8 ವಿಧವಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಮೊದಲನೇದು ವಿಭಕ್ತಿ ಪ್ರತ್ಯಯಗಳು. ನೋಡಿಲಿ, ವಿಭಕ್ತಿ, ಇವು ವಿಭಕ್ತಿ ಪ್ರತ್ಯಯ. ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿಸುವುದು. ಉದಾಹರಣೆ ನೋಡೋಣ. ಮೊದಲನೇದು ವಿಭಕ್ತಿ. ಪ್ರಥಮ ವಿಭಕ್ತಿ ಪ್ರತ್ಯಯ, ಅದರಲ್ಲಿ ಉ. ಇದು ಉದಾಹರಣೆ ಭೀಮನು. ಇಲ್ಲಿ ಮರವು, ಮರ ಕೊಟ್ಟಿದ್ದರೆ ಉದಾಹರಣೆಗಳು ಮರ, ರಾಮ, ರಾಜ, ಯಾವುದಾದ್ರು ಉದಾಹರಣೆ ಕೊಡಲಿ ಅದಕ್ಕೆ ಮೊದಲನೇ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿ ಬರೆಯುವುದು. ಭೀಮ ಅಂತ ಕೊಟ್ಟಿದ್ರೆ ಭೀಮನು, ರಾಮನು, ರಾಜನು, ಮರವು, ಈ ರೀತಿ ಬರೆಯೋದು. ಪ್ರಥಮ ಯಾವುದು? ಪ್ರಥಮ ವಿಭಕ್ತಿ. ವಿಭಕ್ತಿ ಪ್ರತ್ಯಯವು ಉದಾಹರಣೆ ಭೀಮನು. ಎರಡನೇದ್ದು ವಿಭಕ್ತಿ ದ್ವಿತೀಯ. ವಿಭಕ್ತಿ ಪ್ರತ್ಯಯ ಅನ್ನು. ಉದಾಹರಣೆ ಭೀಮನನ್ನು, ಈ ರೀತಿ. ಮೂರನೇದ್ದು ವಿಭಕ್ತಿ ತೃತೀಯ. ವಿಭಕ್ತಿ ಪ್ರತ್ಯಯ ಇಂದ. ಭೀಮನಿಂದ. ಇನ್ನೊಂದಂದರೆ ಮರದಿಂದ, ರಾಮನಿಂದ, ರಾಜನಿಂದ, ಈ ರೀತಿ ಬರೆಯೋದು. ನಾಲ್ಕನೇ ವಿಭಕ್ತಿ ಚತುರ್ಥಿ. ವಿಭಕ್ತಿ ಪ್ರತ್ಯಯ ಗೆ, ಹೀಗೆ, ಕೆ. ಉದಾಹರಣೆ ಭೀಮನಿಗೆ. ಐದನೇದು ವಿಭಕ್ತಿ ಪಂಚಮಿ. ವಿಭಕ್ತಿ ಪ್ರತ್ಯಯ ದೆಸೆಯಿಂದ. ಭೀಮನ ದೆಸೆಯಿಂದ. ಆರನೇದು ಷಷ್ಠಿ ವಿಭಕ್ತಿ. ವಿಭಕ್ತಿ ಪ್ರತ್ಯಯ ಅ. ಭೀಮನ. ಏಳನೇದ್ದು ಸಪ್ತಮಿ. ವಿಭಕ್ತಿ ಪ್ರತ್ಯಯ ಅಲ್ಲಿ. ಭೀಮನಲ್ಲಿ. ಎಂಟನೇದಾಗಿ ವಿಭಕ್ತಿ ಸಂಬೋಧನ. ವಿಭಕ್ತಿ ಪ್ರತ್ಯಯ ಎ, ಇರ. ಉದಾಹರಣೆ ಭೀಮನೆ. ಬೇರೆ ಉದಾಹರಣೆಯಲ್ಲಿ ರಾಮನೆ, ಮರವೇ, ಈ ರೀತಿ ಬರೆಯೋದು. ನೋಡಿದ್ರಲ್ಲ ಸ್ನೇಹಿತರೆ, ವಿಭಕ್ತಿ ಪ್ರತ್ಯಯಗಳ ಬಗ್ಗೆ. ಇನ್ನೂ ಹೆಚ್ಚು ಹೆಚ್ಚು ವ್ಯಾಕರಣದ ಬಗ್ಗೆ ಮಾಹಿತಿ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.